ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ 2025 ಅಕ್ಟೋಬರ್ ತಿಂಗಳಲ್ಲಿ ದೀಪಾವಳಿ ಯಾವತ್ತು ಪ್ರಾರಂಭ ಆಗ್ತಾ ಇದೆ, ಹಾಗೆ ಎಷ್ಟು ದಿನಗಳ ಕಾಲ ಆಚರಣೆ ಮಾಡಬೇಕು, ಯಾವಾಗ ಅಂತ್ಯ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ನರಕ ಚತುರ್ದಶಿ, ಬಲಿಪಾಡ್ಯಮಿ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನಕ್ಕೆ ಗೊಂದಲ ಇರುವಂಥದ್ದು, ಈ ಬಾರಿ 20ನೇ ತಾರೀಕು ಧನಲಕ್ಷ್ಮಿ ಪೂಜೆ ಮಾಡಬೇಕಾ ಅಥವಾ 21ನೇ ತಾರೀಕು ಧನಲಕ್ಷ್ಮಿ ಪೂಜೆ ಮಾಡಬೇಕಾ ಅನ್ನೋಂಥದ್ದು. ಯಾಕೆ ಅಂದರೆ ದೀಪಾವಳಿ ಅಮಾವಾಸ್ಯೆ 20ನೇ ತಾರೀಕು ಶುರು ಆದರೆ 21ನೇ ತಾರೀಕು ಮುಕ್ತಾಯ ಆಗ್ತಾಯಿದೆ. ಆದ್ದರಿಂದ ಯಾವ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆ ಮಾಡಬೇಕು ಅನ್ನೋಂಥದ್ದು ಎಲ್ಲರಲ್ಲೂ ಸ್ವಲ್ಪ ಗೊಂದಲ ಇದೆ. ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಅಕ್ಟೋಬರ್ 20ನೇ ತಾರೀಕು ನರಕ ಚತುರ್ದಶಿ ಇರುತ್ತೆ. ಅದೇ ದಿವಸ ಮಧ್ಯಾಹ್ನ 3:45 ಅಮಾವಾಸ್ಯೆ ಕೂಡ ಪ್ರಾರಂಭ ಆಗುತ್ತೆ. ಇನ್ನು ಅಕ್ಟೋಬರ್ 21ನೇ ತಾರೀಕು ಸಂಜೆ 5:55 ದೀಪಾವಳಿ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಆದ್ದರಿಂದ ಅಕ್ಟೋಬರ್ 20ನೇ ತಾರೀಕು ಸಂಜೆನೇ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥವ್ರು ಇದೇ ದಿವಸ ಸಂಜೆ ಮಾಡಬೇಕಾಗುತ್ತೆ. ಹಾಗೆ ಅಂಗಡಿಯಲ್ಲಿ ಪೂಜೆಯನ್ನು ಮಾಡೋರು ಕೂಡ 20ನೇ ತಾರೀಕು ಸಂಜೆನೇ ಮಾಡಬೇಕಾಗತ್ತೆ. ಯಾಕೆ ಅಂದರೆ 21ನೇ ತಾರೀಕು ಸಂಜೆ 5:55 ದೀಪಾವಳಿ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗ್ತಾ ಇರೋದ್ರಿಂದ ನೀವು ಆ ಟೈಮ್ನಲ್ಲಿ ಪೂಜೆ ಮಾಡೋದ್ರಿಂದ ನಿಮಗೆ ಆ ಶುಭ ಫಲ ಅನ್ನೋದು ಏನಿದೆ, ಅಮಾವಾಸ್ಯೆಯ ಶುಭ ಫಲ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ 20ನೇ ತಾರೀಕು ಸಂಜೆನೇ ನೀವು ಮಾಡಬೇಕಾಗತ್ತೆ. ಇನ್ನು ಶುಭ ಸಮಯ ಅಂತ ಬಂದಾಗ ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕಂದ್ರೆ ಧನಲಕ್ಷ್ಮಿ ಪೂಜೆಯನ್ನು ಪ್ರದೋಷ ಕಾಲದಲ್ಲಿ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಪ್ರದೋಷ ಕಾಲ 20ನೇ ತಾರೀಕು ಸಂಜೆ 5:52 ರಾತ್ರಿ 8:24 ಕೂಡ ಪ್ರದೋಷ ಕಾಲ ಇರುತ್ತೆ. ಪ್ರದೋಷ ಕಾಲ ಧನಲಕ್ಷ್ಮಿ ಪೂಜೆಗೆ ಅತ್ಯಂತ ಶ್ರೇಷ್ಠ. ಇನ್ನು ಈ ಸಮಯದಲ್ಲಿ ಇನ್ನೂ ಕೂಡ ಅತ್ಯುತ್ತಮವಾದಂಥ ಶುಭ ಸಮಯ ಬೇಕು ಅಂತ ಹೇಳಿದ್ರೆ ರಾತ್ರಿ 7:31 8:25 ಕೂಡ ವೃಷಭ ಕಾಲ ಇರುತ್ತೆ. ವೃಷಭ ಕಾಲ ಅಂತ ಹೇಳಿದ್ರೆ ವೃಷಭ ಲಗ್ನ. ಈ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ಇನ್ನು ಈ ದಿವಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದವರು 21ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 8:30 ಕೂಡ ಶುಭ ಸಮಯ ಇರುತ್ತೆ. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ ಅಂದರೆ ಆ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡ್ಬೋದು. ಆದರೆ 20ನೇ ತಾರೀಕು ಸಂಜೆ 7:31 8:25 ತುಂಬಾ ಶುಭ ಸಮಯ ಇರೋದ್ರಿಂದ ಆ ಸಮಯದಲ್ಲಿ ನೀವು ಮನೆ ಪೂಜೆ ಆಗಿರ್ಬೋದು ಅಥವಾ ಅಂಗಡಿ ಪೂಜೆ ಆಗಿರ್ಬೋದು, ಈ ಸಮಯದಲ್ಲಿ ಮಾಡೋದ್ರಿಂದ ತುಂಬಾ ಶುಭ ಫಲಗಳು ಆಗುವಂಥದ್ದು, ನಿಮಗೆ ಆರ್ಥಿಕ ಧನಲಾಭ ಆಗುವಂಥದ್ದು, ನೀವು ಮಾಡೋ ಯಾವುದೇ ಒಂದು ಒಳ್ಳೆ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಯಶಸ್ಸು ಅನ್ನೋದು ಸಿಗುವಂಥದ್ದು, ಈ ರೀತಿಯಾದಂಥ ಶುಭ ಫಲಗಳು ಸಿಗೋದ್ರಿಂದ ನೀವು 20ನೇ ತಾರೀಕು ಸಂಜೆನೇ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಅತ್ಯಂತ ಶುಭ ಅಂತ ಹೇಳ್ತೀನಿ. ಇನ್ನು ಅಂಗಡಿ ಪೂಜೆಯನ್ನು ಮಾಡೋರು ಕೂಡ ಇದೇ ದಿವಸ ಸಂಜೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಅನ್ನೋಂಥದ್ದು ಉಂಟಾಗುತ್ತೆ. ನಿಮ್ಮ ಆರ್ಥಿಕ ಪ್ರಗತಿ ಅನ್ನೋದು ತುಂಬಾ ಚೆನ್ನಾಗಿ ಬೆಳವಣಿಗೆ ಅನ್ನೋದು ಆಗುತ್ತೆ. ಆದ್ದರಿಂದ ಅಂಗಡಿಯಲ್ಲಿ ಪೂಜೆ ಮಾಡೋರು ಕೂಡ ಈ ಸಮಯದಲ್ಲೇ ಮಾಡೋದು ತುಂಬಾ ಒಳ್ಳೆಯದು. ನಮಗೆ ಆಗೋದೇ ಇಲ್ಲ ಅನ್ನೋಂಥವ್ರು 21ನೇ ತಾರೀಕು ಬೆಳಗ್ಗೆ 8:30 ಒಳಗಡೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ದೀಪಾವಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.